ವಾರ್ಸಿದವರ ಪಡ್ಡೆ ಕಟ್ಟಡ ಅಭಿವೃದ್ಧಿ ಬೋರ್ಡ್ ಚಿಂದಪಣ್ಣಿನ ಪುತ್ತೂರು ವಿವೇಕಾನಂದ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀಶಾ ಪುತ್ತೂರು ಪ್ರತಿಯೊಂದು ಇಲ್ಲಡು ಮರಿಯಲದ 5 ತಿಂಗಳದ ಬರ್ಸದ ನೀರನ್ನು ಒಟ್ಟು ಮಲ್ತದೀವಲಿ ಕಾಸರಗೋಡು ಜಿಲ್ಲೆಡೆ ಎತೋ ಇಲ್ಲಡಿ ಇಂಚಿನ ವ್ಯವಸ್ಥೆ ಮಲ್ತದೇರೆಂದು ಪಂತಿರು ಕುಡದ ಪತ್ರಿಕಾ ಭವನಡು ಅಂಗಾರ ನಡತಿನ ದಕ್ಷಿಣ ಕನ್ನಡ ಜಿಲ್ಲೆ ನೀರ್ಗ್ ಬರ ಪಾತ್ರಕತೆಟ್ಟು ಅರು ವಿಷಯ ದುಂಬುದೀರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ಟು ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ದಕ್ಷಿಣ ಕನ್ನಡ ಜಿಲ್ಲೆಡು ನೀರ್ಗ್ ಬರ ದುಂಬಗ್ ದಾನಿ ಪನ್ಪುನ ವಿಷಯಡು ಎಡೇನ ತೆರಿನ ಕ್ರೀಡಾ ಪಾತ್ರಕತೆ ಕಾರ್ಯಕ್ರಮವನ್ನು ಅಟ್ಟಡ ಮಂತಿದ್ದೇರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಗುರುಕಾರ್ಮೇಡು ಕಾರ್ಯಕ್ರಮ ಉದಿಪನಾಡು ಪುತ್ತೂರು ವಿವೇಕಾನಂದ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀಶಾ ಪುತ್ತೂರು ವಿಷಯ ದುಂಬುದಿದ್ದು ಪಡ್ಡೆ ಕಟ್ಟಡ ಅಭಿವೃದ್ಧಿ ಮಲ್ಪನ ಬೋಡ್ಚಿ ನೀರಿದ ಸಮಸ್ಯೆಗೆ ಪರಿಹಾರ ನಮೂನೆ ಮಲ್ತೋನಲ್ಲಿ ಆ ಬಗೆಟ್ ಜನಕ್ಕೆ ಜಾಗೃತಿ ಆವಡು ಅಕ್ಲಕ್ಲಿನ ಇಲ್ಲಡೆ ಅಕ್ಲೇ ಬೋಡಾಯ್ನಾತ್ ನೀರು ಒಟ್ಟು ಮಲ್ಪೊಲಿ ಕುಡ್ಲಾಡ ರಡ್ಡಿ ಇಲ್ಲು ಈ ನಮೂನೆಡು ತಾನು ತೂತೆ 4,000 ಮಿಲಿಲೀಟರ್ ಬರ್ಸ ಬರ್ಪನ ಪ್ರದೇಶ ಒಂದು ಪ್ರತಿಯೊಂದು ಇಲ್ಲದಕ್ಲು ಜೂನ್ ಹಿಡಿದು ಅಕ್ಟೋಬರ್ ಮುಟ್ಟ 5 ತಿಂಗಳು ನಮ್ಮ ಮಾಡದ ಮಿತ್ತ ಬೂರ್ನ ಬರ್ಸದ ನೀರನ್ನು ಒಟ್ಟು ಮಲ್ತದಿ ಒಲಿ ಕಾಸರಗೋಡು ಜಿಲ್ಲೆಡು ಎತೋ ಇಲ್ಲಡೆ ಇಂಚಿನ ವ್ಯವಸ್ಥೆಯನ್ನು ದುಂಬೆ ಮಲ್ತದಿರೆಂದು ಪಂಡಿರು ಜೆಸಿಬಿ ಅದ್ವೈತ ಮಂಗಳೂರಿಗೆ ಸ್ವಾಗತಿಸುತ್ತೇವೆ. ಅದು ನಮ್ಮನ್ನು ಹೀಗೆ ಮಾಡಿ ಸ್ವಾಗತಿಸ್ತಾ ಇದೆ. ಯಾಕಂದ್ರೆ ಮಂಗಳೂರಿನ ಎಲ್ಲ ಮಣ್ಣ ಗುಡ್ಡೆಗಳನ್ನು ಕೂಡ ಲೆವೆಲ್ ಮಾಡುವುದರ ಮೂಲಕ ಅಲ್ಲಿ ಕಟ್ಟಡಗಳನ್ನು ಮಾಡುವುದರ ಮೂಲಕ ಎಲ್ಲಿ ನೀರು ಪರ್ಕುಲೇಟ್ ಆಗ್ತಾ ಇತ್ತು, ಎಲ್ಲಿ ಭೂಮಿಗೆ ನೀರು ಹೋಗ್ತಾ ಇತ್ತು, ಆ ಜಾಗದಲ್ಲಿ ಇವತ್ತು ಕ್ರಿಕೆಟ್ ಮೈದಾನ ಆಗಿದೆ ಅಥವಾ ಕಾಂಕ್ರೀಟ್ ಪ್ಯಾಡ್ ಆಗಿದೆ. ನಾವು ಮಂಗಳೂರಿನವರು ಗಮನಿಸಬೇಕು. ಕತ್ರಿ ಹಿಲ್ ಒಂದು ಗಮನಿಸಿದರೆ ಸಾಕು. ನನಗೆ ಅನಿಸ್ತದೆ ಇಡೀ ಪಾಲಿಟೆಕ್ನಿಕ್ ನಂತೂರಿನ ಬೆಲ್ಟ್ ಅಲ್ಲಿ ಒಂದು ದೊಡ್ಡ ನೀರಿನಿಸುವ ಆಂದೋಲನ ಮಾಡಿದ್ರೆ ಮಂಗಳೂರಿನ ಈ ಭಾಗದ ಜನಗಳಿಗೆ ಬೇಕಾದಷ್ಟು ನೀರು ಕುಡಿಯುವ ಪ್ರಯತ್ನಗಳನ್ನು ಕೊಡುವ ಪ್ರಯತ್ನಗಳನ್ನು ಮಾಡಬಹುದು. ಇವತ್ತು ಕೂಡ ಕದ್ರಿಯ 9 ಕೆರೆಗಳು ಬಹಳ ನಳನಳಿಸ್ತಾ ಇದ್ದಾವೆ. ಯಾಕಂದ್ರೆ ಅದರ ಹಿಂದೆ ಯಾವುದೋ ಒಂದು ಪ್ರಯತ್ನ ಇದೆ. ಉಪನ್ಯಾಸಕರು ಡಾಕ್ಟರ್ ನರೇಂದ್ರ ರೈ ದೇರ್ಲ ಪಾತಿರ್ದು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಬಗೆಟ್ ಪಾತಿರುವ ನಮ್ಮಡ ಏತ ಅಣುಬಾಂಬ್ ಉಂಡು ಕ್ಷಿಪಣಿ ಉಂಡು ಪಾಕಿಸ್ತಾನೋಡು ಏತುಂಡು ಒಂದು ಪಾತಿರುವ ಕೊಳಲ ಬಗೆಟ್ ಚರ್ಚೆ ಮಲ್ಪುವ ಅಣ್ಣ ಈ ಲೋಕಡು ನಂಗೆ ಶುದ್ಧ ನೀರು ಉಂಡ ಶುದ್ಧ ಗಾಳಿ ಉಂಡ ಅಂತ ಯೋಚನೆ ಮಲ್ಪುಜ ಪಾತಿರುಜ ಈ ಲೋಕನೆ ನಾಶ ಮಲ್ಪನ ಅಣುಬಾಂಬು ಉಂಡು ಅಣ ಶುದ್ಧವೈನ ನೀರು ಗಾಳಿ ಇಜ್ಜಿನ ಪಂಡೇರು. ನಮ್ಮ ಹಿಂದೆಗಿದ್ದ ಸ್ವಲ್ಪ ಒಂದು 50-100 ವರ್ಷಗಳ ಹಿಂದೆಗಿದ್ದ ಕೃಷಿ ಮಾದರಿಗಳನ್ನ ಗಮನಿಸಿದ್ರೆ ಅಲ್ಲಿದ್ದಂತಹ ಕಟ್ಟೆಗಳು, ಕೆರೆಗಳು, ಕೊಳಗಳು, ನದಿಗಳು, ಮದಗಗಳು, ಸಾಂಪ್ರದಾಯಿಕ ಕೃಷಿ, ಆ ಜಾರು ಹಾದಿಯಲ್ಲಿ ಇದ್ದಂತ ನೀರನ್ನ ಹೇಗೆ ಕಡಿಮೆ ಬಳಕೆ ಮಾಡಿ ಹೆಚ್ಚು ಕೃಷಿಯಲ್ಲಿ ಆದಾಯವನ್ನ ಪಡೆಯುವ ಒಂದು ಸುಸ್ಥಿರತೆಯ ಜೀವನ ಪದ್ಧತಿ ಏನಿತ್ತು ಅವೆಲ್ಲ ಹೆಚ್ಚಿನ ವಯಸ್ಸಾದವರಿಗೆ ಗೊತ್ತಿರುವಂತ ದಾರಿಗಳು. ನಾನು ಎಷ್ಟೋ ಸಲ ಯೋಚನೆ ಮಾಡುವುದಿದೆ, ಬಹುಶಃ ನೀರಿನ ಹತ್ತಿರ ಮನುಷ್ಯ ಹೋದದ್ದು ಚರಿತ್ರೆಯಾದರೆ ಮನುಷ್ಯನ ಹತ್ತಿರ ನೀರು ಬಂದದ್ದು ವಿಜ್ಞಾನ. ಪರಿಸರವಾದಿ ದಿನೇಶ್ ಹೊಳ್ಳೇರು ಪಾತಿರ್ದು ಎಲ್ಲೆ ಐನು ಬಗೆಟ್ ನೀರು ಸಾಲ ಕೊರ್ಲೇನು ಪನ್ಪುಣೇನು ತಾನಕೇಂದೆ ಬೊಂಬೈದ ಸ್ಥಿತಿಗತಿ ನಮ್ಮಡೆಗೆ ಬತ್ತನು ಸರ್ಕಾರ ನಮ್ಮ ಜಿಲ್ಲೆನ ಕರಿನ ಸರ್ತಿ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡ್ತದಂದು ಬರಪೀಡಿತ ಜಿಲ್ಲೆ ಹಿಡಿದು ಬರಪೀಡಿತ ಜಿಲ್ಲೆಗೆ ನೀರು ಅವೇ ಎತ್ತಿನ ಹೊಳೆ ಯೋಜನೆ ದಾದ ಕತೆ ಎಂದು ಆರ್ಪಂಡೀರು. ಏನಾಗಿದೆ ಇವತ್ತು ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಎತ್ತಿನ ಹೊಳೆ ಯೋಜನೆ. ಆದ್ರೆ ಹಂತ ಹಂತವಾಗಿ ನದಿ ಮೂಲವನ್ನು ಕೊಂಡವರು ಇದೇ ಸರ್ಕಾರ. ಇವತ್ತು ಈ ನಮ್ಮ ನೀರಿನ ಸಮಸ್ಯೆಗೆ 50-50 ನಮ್ಮ ಜನತೆಯೂ ಕಾರಣ, ನಮ್ಮ ಜನಪ್ರತಿನಿಧಿಗಳು ಕಾರಣ. ಜನತೆ ಯಾಕೆ ಕಾರಣ ಅಂತ ಹೇಳಿದ್ರೆ ನೋಡಿ, ನಮ್ಗೆ ನದಿ ಬೇಡ, ನೇತ್ರಾವತಿ ಬೇಡ, ನೀರು ಬೇಡ, ಪರಿಸರ ಬೇಡ, ನಮ್ಗೆ ಸಿಟಿ ಸೆಂಟರ್ ಅಂತ ಇನ್ನೊಂದಷ್ಟು ಮಾಲು ಮಹಲುಗಳು ಬೇಕು. ಆಗ್ಲಿ ಎಷ್ಟೇ ಮಾಲು ಮಹಲುಗಳಾದ್ರೂ ಇವತ್ತು ಏನಾಗಿದೆ ಹೇಳಿದ್ರೆ ನದಿ ಮೂಲ ಬಡಕಲಾಗ್ತಾ ಇದೆ. ಎಲ್ಲ ನಮ್ಮ ನೇತ್ರಾವತಿ ರಾಜ್ಯದ ಎಲ್ಲಾ ನದಿ ಮೂಲಗಳು ಬಡಕಲಾಗ್ತಾ ಇದೆ. ಫಲಾನುಭವಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಮಂಗಳೂರಲ್ಲಿ ಆಗಲಿ ಎಲ್ಲೇ ಆಗಲಿ ಫ್ಲಾಟ್ಗಳು, ಹಾಸ್ಪಿಟಲ್ಗಳು, ಹಾಸ್ಟೆಲ್ಗಳು, ಫಲಾನುಭವಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ನದಿ ಮೂಲವನ್ನು ರಕ್ಷಣೆ ಮಾಡುವಂತಹ ಕೆಲಸ ನಮ್ಮ ಯಾವ ರಾಜಕಾರಣಿಗಳು, ಸರ್ಕಾರಗಳು ಮಾಡ್ತಾ ಇಲ್ಲ. ಸಂಘದ ಪದಾಧಿಕಾರಿಗಳು ಪ್ರೆಸ್ ಕ್ಲಬ್ ಕುಡ್ಲ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ದ ಪದಾಧಿಕಾರಿಗಳು ಒಟ್ಟುಗಿತ್ತೇರು.